ಕೋರ್ಸ್ ಗಿಲ್ಲಿ. ಗಿಲ್ಲಿ ಗೆಲ್ಬೇಕು ಈ ಸಲ. ಬಿಗ್ ಬಾಸ್ 12 ನೋಡ್ತಾ ಇದೀವಿ ಅಂದ್ರೆ ಮೇನ್ ರೀಸನ್ ಗಿಲ್ಲಿ. ಅವ್ರಿಲ್ಲ ಅಂದಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ, ಫುಲ್ ಝೀರೋ. ಯಾರಲ್ಲೂ ನಾವು ಆಟ ಆಡಕ್ ಬಂದಿದೀವಿ, ನಾವ್ ಏನಾದ್ರೂ ಜನಕ್ಕೆ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಒಬ್ರಿಗೂ ಇಲ್ಲ. ಏನೋ ಬಂದಿದೀವಿ ನಾವು ಗೆಲ್ಲಬೇಕು, ಹೊರ್ಗಡೆ ಜನಕ್ಕೆ ಏನೋ ಒಂದು ಪ್ರೂವ್ ಮಾಡ್ಬೇಕು ಅನ್ನೋದ್ರಲ್ಲಿ ಇದಾರೆ ಹೊರ್ತು ಅದನ್ನ ಬಿಟ್ಟು ಜನಕ್ಕೆ ಏನಾದ್ರೂ ಕೊಡ್ಬೇಕು, ಜನನ್ ಖುಷಿ ಪಡಿಸ್ಬೇಕು ಅನ್ನೋದು ಒಂದೇ ಕಾರಣ ಇಟ್ಕೊಂಡು ಆಟ ಆಡ್ತಾ ಇರೋರು ಅಂದ್ರೆ ಗಿಲ್ಲಿ ಒಬ್ರೆ. ಸೊ ಆಬ್ವಿಯಸ್ಲಿ ಗಿಲ್ಲಿ ಗೆಲ್ಬೇಕು. ತುಂಬಾ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದಾರೆ. ಅವ್ರ ಕೇಪಬಿಲಿಟಿ ಏನಿದೆ ಅಂದ್ರೆ ಸ್ವಲ್ಪ ಲೇಜಿ, ಹೆಂಗೆ ಮಾಡಿದ್ರು ನನ್ನ ಆಡ್ಬೋದು ಅನ್ನೋದು ಲೇಜಿ ಇದ್ರಿಂದ ಅವ್ರಿಗೆ ಆಡಕ್ಕೆ ಟ್ರೈ ಮಾಡ್ತಾ ಇಲ್ಲ. ಬಿಟ್ರೆ ಗೇಮಲ್ಲೂ ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ರೆ ಅವರೇ ಫಸ್ಟ್ ಬರೋದು. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಖಂಡಿತವಾಗ್ಲು. ಈಗ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಅಶ್ವಿನಿ ಧ್ರುವ್ ಅಂತ ಇಷ್ಟು ದಿನ ಇಲ್ಲದೆ ಇರೋರು ಫಸ್ಟ್ ಎಲ್ಲ ಒಂದ್ ಹಾಫ್ ತೋರಿಸಿದ್ರು. ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಬೇರೆ ಹೇಳ್ತಾರೆ, ಅವ್ರ ಆಟಿಟ್ಯೂಡು, ಅವ್ರು ನಡ್ಕೊಳ್ಳೋ ರೀತಿ, ಅವ್ರ ಏಜ್ಡ್ ಪರ್ಸನ್ ಅಂತ ಬೇರೆ ಹೇಳ್ತಾರೆ. ಎಲ್ಲರಿಗೂ ಒಂದು ಪಾಸಿಟಿವ್ನ ಎಕ್ಸ್ಪೆಕ್ಟ್ ಮಾಡೋರು ಅವರು ಯಾರಿಗೂ ಪಾಸಿಟಿವ್ ಆಗಿ ನಡ್ಕೊಂತ ಇಲ್ಲ, ಎಲ್ಲ ನೆಗೆಟಿವ್ ಆಗೇ ಪೋಟ್ರೆ ಮಾಡ್ತಾ ಇದ್ದಾರೆ. ಗಿಲ್ಲಿ ಅಂದ್ರೆ ಅವ್ನ್ ಗೆಲ್ಬಾರ್ದು ಅಷ್ಟೇ ಅನ್ನೋ ಇಂಟೆನ್ಷನ್ ಅಲ್ಲಿ ಅವ್ರು ಆಡ್ತಾ ಇದ್ದಾರೆ. ಆದ್ರೆ ಗಿಲ್ಲಿ ಆತರ ಅಲ್ಲ, ನಾನ್ ಗೆಲ್ಬೇಕು, ನಾನ್ ಏನ್ ಮಾಡ್ಬೇಕು ಅನ್ನೋದು ಸರಿಯಾದ ರೂಟ್ನ ದಾರಿ ಕಂಡ್ಕೊಂಡಿದ್ದಾರೆ. ಹಂಗಾಗಿ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಬರ್ತಾರೆ, ಕಾವ್ಯ ಬರ್ತಾರೆ, ಅಶ್ವಿನಿ ಮ್ಯಾಮ್ ಆಬ್ವಿಯಸ್ಲಿ. ಏನಕ್ಕೆ ಅಂದ್ರೆ ಜನ ಇಷ್ಟಪಡ್ತಿಲ್ಲ, ಅದು ಯಾವ ರೀತಿ ಅವ್ರನ್ನ ಮುಂದಕ್ಕೆ ತಗೊಬರ್ತಾ ಇದ್ದಾರೆ, ಯಾವ ಇಂಟೆನ್ಷನ್ ಇಂದ ಬರ್ತಿದ್ದಾರೆ ಅದು ಗೊತ್ತಿಲ್ಲ. ಅಶ್ವಿನಿ ಮೇಡಮ್ ಬರ್ಬೋದು, ಧನುಷ್ ಬರ್ತಾರೆ, ರಕ್ಷಿತಾ ಬರ್ತಾರೆ. ಫೈನಲ್ ಆಗಿ ಸುದೀಪ್ ಅವರು ಇಬ್ರು ಯಾರನ್ನ ಸ್ಟೇಜ್ ಮೇಲೆ ಕರಿಬಹುದು ಅನ್ನೋದಕ್ಕಿಂತ ಕರಿಬೇಕು ಅನ್ನೋದು ಕಾವ್ಯ ಗಿಲ್ಲಿ ಅಂತ ಇದೆ ನಮ್ಮ ಮೈಂಡ್ ಅಲ್ಲಿ. ಅವ್ರ ಇಬ್ರಿಂದಾನೇ ನಾವು ಬಿಗ್ ಬಾಸ್ ನೋಡ್ತಾ ಇರೋದು. ಅವ್ರಿಲ್ಲ ಅಂದ್ರೆ ಅಶ್ವಿನಿ ಗಿಲ್ಲಿ. ಗಿಲ್ಲಿನೇ ಎತ್ಬೇಕು, ಇಲ್ಲ ಅಂದ್ರೆ ಆ ಶೋ ಫೇಕ್ ಅಂತಾನೆ ಅರ್ಥ. ಈ ಸಲ ಏನಾದ್ರೂ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಅದು ಫೇಕ್ ಅಷ್ಟೇ. ಖಂಡಿತವಾಗ್ಲೂ ಗಿಲ್ಲಿ ಗೆಲ್ಬೇಕು. ಅದ್ರಲ್ಲೂ ನಮ್ಮ ಮಂಡ್ಯ ಹುಡುಗ ಅವ್ರು ಗೆಲ್ದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವರಿಂದಾನೇ 24/7 ನೋಡ್ತಾ ಇದೀವಿ. ಯಾವ ಸೀಸನ್ ಇಷ್ಟ ದಿನದಲ್ಲಿ ನೋಡಿಲ್ಲ ನಾವು, ಗಿಲ್ಲಿಗೋಸ್ಕರನೇ ನೋಡ್ತಾ ಇರೋದು. ಅವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ, ಬಿಗ್ ಬಾಸ್ ಬಂದ್ಮೇಲೆನೆ ಗೊತ್ತಾಗಿದ್ದು. ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಿದಾರಲ್ಲ, ಆ ನಗು ನಮ್ಮ ಮುಖದಲ್ಲಿ ಬರ್ತಾ ಇದೆ. ನಾವು ತುಂಬಾ ಎಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ತಲೆಯಲ್ಲಿ ಟಿವಿ ಮುಂದೆ ಕೂರ್ತೀವಿ, ಆ ಪ್ರಾಬ್ಲಮ್ಸ್ನೆಲ್ಲ ಮರೆಸ್ತಾ ಇರೋದು ಗಿಲ್ಲಿ ಮಾತ್ರ. ಅವರೇ ಗೆಲ್ಬೇಕು, ಅವ್ರು ಗೆದ್ರೇನೆ ಖುಷಿ ಆಗತ್ತೆ. ಖಂಡಿತವಾಗ್ಲು ಮಂಡ್ಯ ಹುಡುಗ ಗೆದ್ರೆ ನಮಗೂ ಒಂದು ಹೆಮ್ಮೆ ಅಲ್ವಾ. ನಮ್ಮೂರ್ ಹುಡುಗ ಗೆದ್ರು ಅಂತ ನಮ್ಗೆ ಖುಷಿ ಆಗತ್ತೆ. ಅವ್ರ ತರ ಎಲ್ಲಾ ತರಲ್ಲೂ ಟ್ಯಾಲೆಂಟ್ ಇದಾರೆ, ಇಂಥದ್ರಲ್ಲಿ ಇಲ್ಲ ಅನ್ನೋ ತರ ಇಲ್ಲ. ಸಾಂಗ್ ಯಾವ ತರ ಸಾಂಗ್ ಮಾಡ್ತಾರೆ, ಅಟ್ ಟೈಮ್ ಏನ್ ಬೇಕಾದ್ರೂ ಡೈಲಾಗ್ ಹೊಡಿತಾರೆ. ಅವರಿಂದ ಬಿಟ್ರೆ ಇಷ್ಟು ಸೀಸನ್ ಅಲ್ಲಿ ಅವರಷ್ಟು ಇಂಟೆಲಿಜೆಂಟ್ ಯಾರು ಇರ್ಲಿಲ್ಲ. ಡೈಲಾಗ್ ಯಾವ್ದು ಬರಲ್ಲ, ಬಟ್ ಎಲ್ಲ ಪುಟ್ಟ ಮಕ್ಳಿಂದಾನು ಅವ್ರ ಸಾಂಗ್ ನ ಇಷ್ಟೊಂದು ಫೇಮಸ್ ಮಾಡ್ತಾ ಇದಾರೆ. ಇಷ್ಟು ಅಭಿಮಾನಿಗಳನ್ನ ಯಾರು ಬಿಗ್ ಬಾಸ್ ಅಂದ್ರೆ ಒಂದು ರಿಯಾಲಿಟಿ ಶೋ ಅಷ್ಟೇ ಮೈಂಡ್ ತಗೊಂತಿದ್ವಿ ಇಷ್ಟು ದಿನ. ಅಂದ್ರೆ ಒಬ್ಬ ವ್ಯಕ್ತಿನ ಇಷ್ಟು ಗೆಲ್ಸ್ಬೇಕು, ಅವ್ರನ್ನ ಹೀರೋ ಲೆವೆಲ್ ಅಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಅಂದ್ರೆ ಅದು ಈ ಸೀಸನ್ ಅಲ್ಲಿ ಗಿಲ್ಲಿ ಮಾತ್ರ. ಅವರು ತುಂಬಾ ಆಲ್ ದ ಬೆಸ್ಟ್ ಗಿಲ್ಲಿ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ, ನೀವೇ ಗೆಲ್ಬೇಕು. ಎಲ್ಲಾರ ಆಸೆನೂ ಹೌದು, ಮಂಡ್ಯ ಜನ ಗೆಲ್ಸ್ತಾರೆ ಅನ್ನೋ ಹೋಪ್ ಇದೆ. ಅಭಿಲಾಷ. ಆ್ಯಕ್ಚುಲಿ ಫಾಲೋ ಮಾಡ್ತಾ ಇದ್ದೀವಿ ಸರ್. ಈ ಸರಿ ನಾವು ಮಂಡ್ಯದವರಾಗಿರೋದ್ರಿಂದ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಸೊ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಮತ್ತು ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಅವ್ರು ಎಂಟರ್ಟೈನ್ಮೆಂಟಲ್ಲಿ ಮುಂದೆ ಇದ್ದಾರೆ. ಸೊ ಅವ್ರು ಗೆಲ್ಲಬೇಕು ಅಂತ ಅನ್ಕೋತೀನಿ ಸರ್. ಗೆಲ್ತಾರೆ ಅವರು. ಟಾಸ್ಕ್ ಮಾಡ್ತಾ ಇದ್ದಾರೆ ಸರ್, ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಹಾಕಿ ಮಾಡ್ತಾ ಇದ್ದಾರೆ. ಸೊ ಎಲ್ಲದೂ ನೋಡಬೇಕಲ್ವಾ, ಎಂಟರ್ಟೈನ್ಮೆಂಟು ನೋಡಬೇಕು. ಸೊ ತುಂಬ ಚೆನ್ನಾಗಿ ಈಗ ಇರೋರಲ್ಲಿ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದೇ ಅವರು ಅಂತ ಹೇಳ್ಬೋದು ಎಲ್ಲರಿಗೂ ಹೋಲಿಸ್ಕೊಂಡ್ರೆ. ಮತ್ತು ಫೇವ್ರೇಟ್ ಆಗಿ ಇನ್ನೊಬ್ರು ರಘು ಅಂತಲೂ ಇದ್ದಾರೆ. ಸೊ ಅವರಿಬ್ಬರು ಬರಬೇಕು ಅಂಥೇಳಿ. ಟಾಪ್ 5 ಈಗ ರಘು, ಗಿಲ್ಲಿ, ಧನುಷ್ ಮತ್ತು ಕಾವ್ಯ, ಇನ್ನೊಬ್ರು ರಕ್ಷಿತಾ ಸರ್. ಟಾಪ್ 5 ರಕ್ಷಿತಾ ಇರ್ಬೋದು ಅಂತ ಹೇಳಿ ಅಷ್ಟೇ. ಚೆನ್ನಾಗಿದ್ದಾರೆ ಸರ್ ಎಲ್ಲರೂ. ಹೇಳಬೇಕು ಅಂತಂದರೆ ಚೆನ್ನಾಗಿದ್ದಾರೆ. ಮುಂದೆ ಗಿಲ್ಲಿ ಇದ್ದಾರೆ, ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದ್ರಿಂದ. ಸೊ ಅವ್ರು ಬರಬೇಕು ಅಂತ. ಮಂಡ್ಯದು ಫಸ್ಟ್ ಒನ್ ಮಂಡ್ಯ ಹೋದವರು ಅಂತೇಳಿ, ಮತ್ತು ಎಂಟರ್ಟೈನ್ಮೆಂಟ್ ಇರೋದ್ರಿಂದ, ಸೊ ಎರಡೂ ಇರೋದ್ರಿಂದ ನಾವು ಅವ್ರಿಗೆ ಗೆಲ್ಲಬೇಕು ಅಂತ ಹೇಳಿ ಗಿಲ್ಲಿನ ಇದು ಮಾಡ್ತಾ ಇದ್ದೀವಿ ಸರ್.
ಅದೇ ಸರ್ ನಮ್ಗೆ ಇಬ್ರು ಗಿಲ್ಲಿ ಮತ್ತೆ ರಘು ಇರ್ಬೇಕು, ಅವ್ರನ್ನ ಬಿಟ್ರೆ ರಕ್ಷಿತಾ ಮುಂದೆ ಇದ್ದಾರೆ. ಗಿಲ್ಲಿ ಗೆಲ್ಲಬೇಕು. ಹೌದು ಸರ್, ಗಿಲ್ಲಿ ಗೆಲ್ಬೇಕು. ಪೃಥ್ವಿ ಅಂತ ಹೇಳಿ ಸರ್. ನೋಡ್ತೀವಿ. ಯಾರು ಗೆಲ್ಬೇಕು? ಗಿಲ್ಲಿ ಏನ್ ಹೇಳಿ ಬಿಗ್ ಬಾಸ್ ನೋಡ್ತಾ ಇದಾರೆ, ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ, ಯಾರು ಚೆನ್ನಾಗಿ ಕೊಡ್ತಿದ್ದಾರೆ. ಗಿಲ್ಲಿ ಗೆಲ್ಬೇಕಷ್ಟೇ. ಯಾಕೆ ಗಿಲ್ಲಿ ಗೆಲ್ಬೇಕು? ಅವ್ನ ಹಳ್ಳಿ ಹುಡುಗ, ಅದಕ್ಕೆ ಗೆಲ್ಬೇಕು. ಮಂಡ್ಯದವರು ಅದು ಕೂಡ ಮಂಡ್ಯದವನು. ಮಂಡ್ಯದವರಾಗಿ ಗೆಲ್ಬೇಕು ಅಂತ ಹೇಳ್ತಾ ಇದ್ದೀರಾ. ಬೇರೆಯವರು ಕೂಡ ಚೆನ್ನಾಗಿ ಆಡ್ತಾ ಇದಾರಂತಲ್ಲ. ಆದ್ರೂ ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಟಾಸ್ಕ್ಗಳು ಟಾಸ್ಕ್ಗಳು ಅಷ್ಟ್ರಲ್ಲ, ಆದ್ರೂ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಎಷ್ಟು ಜನ ಫೈನಲ್? 5 ಜನ ಟಾಪ್ 5 ಯಾರು ಬರ್ಬೋದು ಅಂತ? ರಕ್ಷಿತಾ, ಗಿಲ್ಲಿ, ಅಶ್ವಿನಿ, ರಘು. ಸುದೀಪ್ ಅಕ್ಕಪಕ್ಕ ಯಾರು ನಿಂತಿದ್ದಾರೆ ಫೈನಲ್? ರಘು, ಗಿಲ್ಲಿ. ಗಿಲ್ಲಿ ಗೆಲ್ಬೇಕಂದ್ರೆ ಗಿಲ್ಲಿ ಗೆಲ್ಬೇಕು. ಬಿಗ್ ಬಾಸ್ ನೋಡ್ತಾ ಇದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಸಿಗ್ತಿದೆ. ನಮಗೂ ಅಷ್ಟೇ ಗಿಲ್ಲಿನೇ ಗೆಲ್ಬೇಕು ಅಷ್ಟೇ. ಯಾಕೆ ಗಿಲ್ಲಿ ಗೆಲ್ಬೇಕು? ಅದೇ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ, ಒಂದು ಸ್ಟ್ರಾಟಜಿಕ್ ಎಲ್ಲ ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ, ಸೊ ಅವನೇ ಗೆಲ್ಬೇಕು. ಮಂಡ್ಯ ಅದರಲ್ಲೂ ಕೂಡ ಹಾ, ಮಂಡ್ಯದಿಂದ ಒಂದು ಹಳ್ಳಿ ಪ್ರತಿಭೆ ಗೆಲ್ಬೇಕು ಅಷ್ಟೇ. ಗಿಲ್ಲಿ ಗೆಲ್ಬೇಕು. ಟಾಪ್ 5 ಯಾರು ಬರ್ಬೋದು ಅಂತ? ಟಾಪ್ 5 ಅದೇ ರಕ್ಷಿತಾ, ರಘು, ಅಶ್ವಿನಿ, ಗಿಲ್ಲಿ ಅಷ್ಟೇ. ಆದ್ರೆ ಫೈನಲ್ ಸುದೀಪ್ ಜೊತೆ ಅಕ್ಕಪಕ್ಕ ಯಾರು ನಿಂತಿರ್ತಾರೆ? ಅದು ನೋಡೋಣ ಬಿಡಿ. ಯಾರು ಬರ್ಬೇಕು ಅಂತ? ಗಿಲ್ಲಿ ಇರ್ತಾನೆ, ಇನ್ನೊಂದು ಗೊತ್ತಿಲ್ಲ. ಯಾರಾದ್ರೂ ಆಗ್ಬೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ. ಗಿಲ್ಲಿ ಯಾಕೆ ಇಷ್ಟ ಅಂತ ಬಹಳಷ್ಟು ಜನ ಇಷ್ಟಪಡ್ತಾ ಇದಾರೆ. ಏನ್ ಡೈಲಾಗ್ ಅಥವಾ ಟಾಸ್ಕ್? ಅವನ್ ಎಂಟರ್ಟೈನ್ಮೆಂಟ್ ಕೊಡೋ ರೀತಿ, ಒಂದ ಹಳ್ಳಿ ಪ್ರತಿಭೆ, ಅಲ್ಲಿ ಹೋಗಿ ಆಡ್ತಾ ಇರೋ ಇದು ಎಲ್ಲ ಇದ್ರಿಂದ ಇಷ್ಟ ಆಗುತ್ತೆ ಅಷ್ಟೇ. ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ಇದಾರೆ, ಗೆಲ್ತಾರ ಅಂತ? ಗೆಲ್ತಾರೆ. ನಿಮ್ಗೂ ಗೆಲ್ಬೇಕಂತ ಆಸೆ. ನಿಮ್ಮ ಹೆಸರು? ದೀಕ್ಷಿತಾ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಯಾರು ಗೆಲ್ಬಹುದು ಅಂತ? ಗಿಲ್ಲಿ ಗೆಲ್ಬೋದು. ಏನಕ್ಕೆ ಗಿಲ್ಲಿ ಗೆಲ್ಬೇಕು? ಏಕೆಂದ್ರೆ ಅವನು ನಮ್ಮ ಮಂಡ್ಯ ಹುಡುಗ, ಹಾಗಾಗಿ ಗಿಲ್ಲಿ ಗೆಲ್ತಾನೆ ಅಂತ. ಮತ್ತೆ ಅವನಿಂದ ನನಗೆ ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ಬಿಗ್ ಬಾಸ್ಗೆ ಆಲ್ಮೋಸ್ಟ್ TRP ಅವನಿಂದಾನೇ ಬರ್ತೈತೆ ಅಂತ ಅನ್ಸುತ್ತೆ. TRPನೇ ಅವ್ರಿಂದ ಹೌದು. ಏನ್ ಪಂಚಿಂಗ್ ಡೈಲಾಗ್ಗಳ ಅಥವಾ ಸ್ಟ್ರಾಟಜಿನ ಏನ್ ಇಷ್ಟ ಗಿಲ್ಲಿ? ಪಂಚಿಂಗ್ ಡೈಲಾಗ್. ಯಾವ್ದಾರ ಡೈಲಾಗ್ ಹೇಳ್ತೀರಾ? ಡೈಲಾಗ್ ಗೊತ್ತಿಲ್ಲ. ಕಾವಿಂಗ್ ಜೊತೆ ಮಾಡ್ತಾನಲ್ಲ, ಅದು ತುಂಬಾ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಯಾರು ಟಾಪ್ 5 ಹೋಗ್ಬೋದು ಅಂತ? ಯಾರ್ಯಾರು ಹೋಗ್ಬೋದು? ರಘು ಮತ್ತೆ ಗಿಲ್ಲಿ, ಕಾವ್ಯ, ಇನ್ನೊಬ್ರು ಗೊತ್ತಿಲ್ಲ. ಸುದೀಪ್ ಅಕ್ಕಪಕ್ಕ ಯಾರು ಇರ್ತಾರೆ? ಗಿಲ್ಲಿ ಮತ್ತೆ ಕಾವ್ಯ ಇರ್ಬೇಕು ಅಂತ ಇಷ್ಟ ನನಗೆ. ಆದ್ರೆ ಕೊನೆಗೆ ಗೆಲ್ಲೋದು ಸುದೀಪ್ ಕೈ ಎತ್ತುವಂತದ್ದು ಯಾರನ್ನ ಅಂತ? ಗಿಲ್ಲಿ ಫಸ್ಟ್ ಬರ್ತಾನೆ, ಫಸ್ಟ್ ರನ್ನರ್ ಆಫ್ ಆಗಿ ಕಾವ್ಯ ಬರ್ತಾರೆ ಅಂತ ಅನ್ಕೊಂಡಿದೀವಿ. ಆ ಜೋಡಿ ಕೂಡ ಬಹಳಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಅಂತ. ಹೌದು, ಮಾಡುತ್ತೆ. ನಮ್ಗೆಲ್ಲ ಅವರೇ ಇಷ್ಟ. ಹಾಗಾಗಿ ಆಲ್ ದ ಬೆಸ್ಟ್ ಹೇಳ್ತೀರಾ ಗಿಲ್ಲಿಗೆ? ಆಲ್ ದ ಬೆಸ್ಟ್ ಗಿಲ್ಲಿ ಅವರೇ. ಗೆದ್ದು ಬನ್ನಿ. ಗೆದ್ದು ಬನ್ನಿ ಅಂತ. ನಿಮ್ಮ ಹೆಸರು? ತೇಜಸ್ವಿನಿ ಅಂತ.